ನಿಜವಾಗಿ ತುಂಬ ಖುಷಿ ಆಗ್ತದೆ. ಆರ್ಕಿಟೆಕ್ಟ್ ಅಂಬೋದು ಮುಂಚೆ ಇರಬೇಕಾಯ್ತು, ಲಾಸ್ಟ್ ಬಂದಿರಿ ನೀವು. ಯಾಕಂದರೆ ಯಾರೇ ಒಂದು ಮನೆ ಕಟ್ಟಬೇಕು, ಒಂದು ಫಾರ್ಮ್ ಹೌಸ್ ಮಾಡಬೇಕು, ಒಂದು ಏನು ಮಾಡ್ಬೇಕಂದ್ರೂ ಆರ್ಕಿಟೆಕ್ಟ್ ಬೇಕಾಗ್ತದೆ. ಅಂಥ ಆರ್ಕಿಟೆಕ್ಟ್ ನಾಲೆಡ್ಜ್ ಇದ್ದಂಥವ್ರು ಇಷ್ಟು ದಿನ ನೀವು ಒಂದು ಆಫೀಸ್ ಕಟ್ಟಿಲ್ಲ ಅಂದರೆ ಬಳ್ಳಾರಿ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಮೆಂಬರ್ಗಳೆಲ್ಲ ಸ್ಲೋ ಇದ್ದಾರೆ ಅಂತ ಅನುಮಾನ ಕಾಣ್ತಾ ಇದೆ. ಇನ್ನು ಮುಂದೆ ಅಸೋಸಿಯೇಷನ್ ಫೌಂಡೇಶನ್ ಮುಖ್ಯ ಅಲ್ಲ, ಕಂಪ್ಲೀಟ್ ಮಾಡೋದು ಮುಖ್ಯ ಅಂತ ನನ್ನ ಉದ್ದೇಶ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಒಳ್ಳೆಯ ಒಂದು ಸಂದರ್ಭ ಬಂದಿದೆ. ಬಳ್ಳಾರಲ್ಲಿ ಒಂದೇ ಸೆಂಟರ್ನಲ್ಲಿ ಆರ್ಕಿಟೆಕ್ಟು, ಕಾಂಟ್ರಾಕ್ಟ್ರು, ಪ್ಲಂಬರು, ಎಲೆಕ್ಟ್ರಿಷಿಯನು ಇವರೆಲ್ಲ ಒಂದೇ ಇದ್ರೆ ಅದು ನಿಜವಾಗಿ ಎಲ್ಲರಿಗೂ ಒಳ್ಳೆ ಕೆಲಸ ಆಗ್ತದೆ. ಯಾಕಂದರೆ ಆರ್ಕಿಟೆಕ್ಟ್ ನಾಲೆಡ್ಜು ಇರೋದು ಕಾಂಟ್ರಾಕ್ಟರ್ ಇರೋದಿಲ್ಲ, ಕಾಂಟ್ರಾಕ್ಟರ್ ಇರೋ ನಾಲೆಡ್ಜು ಆರ್ಕಿಟೆಕ್ಟ್ ಡಿಫ್ರೆನ್ಸ್ ಇರ್ತದೆ. ಅವರು ಶೆಲ್ಟರ್ನಲ್ಲಿ ಇದ್ಬಿಟ್ರೆ ಏನಾಗ್ತದೆ, ಅವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಕೆಲಸ ಆಗ್ತದೆ, ಕೆಲಸ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಅವ್ರು ಹೇಳ್ತಾ ಇದ್ರು ಸೂರ್ಯನಾರಾಯಣ MLA ಆದಾಗ ಇಂಥ ಕೆಲಸ ಮಾಡ್ಯಾರ, ಅಂಥ ಕೆಲಸ ಮಾಡ್ಯಾರ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಜನಗಳ ಸೇವೆ ಯಾವ ನಾವು ಮಾಡ್ತೀವೋ ಜನ ನಮ್ಗೆ ಅಧಿಕಾರ ಕೊಡ್ತಾರೆ. ಇವತ್ತು ಬಳ್ಳಾರಿ MLA ಆಗಿದ್ದಾರೆ, ನನ್ನ ಪುತ್ರ ಹತ್ರ ಭರತ್ ರೆಡ್ಡಿ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಜನಾಭಿಮಾನ ಇದ್ರೆ ಮಾತ್ರ ನಾವು MLA ಆಗ್ತೀವಲ್ಲ, ಜನಾಭಿಪ್ರಾಯ ಇಲ್ಲದ್ರೆ MLA ಆಗಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಇವತ್ತು ಅಸೋಸಿಯೇಷನ್ ನೀವೇನೇ ಇದೆ, ನಿಮ್ದೇನೇ ಕೆಲಸ ಇರಲಿ, ನನ್ನ ಹತ್ರ ಆಗಲಿ, ಪ್ರತಾಪ್ ರೆಡ್ಡಿ ಹತ್ರ ಆಗಲಿ, ಭರತ್ ರೆಡ್ಡಿ ಆಗಲಿ, ನೇರವಾಗಿ ಬಂದು ನಿಮ್ಗೆ ಕೆಲಸ ಮಾಡ್ಕೊಳ್ರಿ. ಈ ಬಿಲ್ಡಿಂಗ್ ಶೀಘ್ರ ಕಂಪ್ಲೀಟ್ ಮಾಡಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿ. ಮಾಡಲ್ ಆಫ್ ಆರ್ಕಿಟೆಕ್ಟ್ ಆಗಿ ಬಿಲ್ಡಿಂಗ್ ಬರಬೇಕು. ನೀವು ಸುಮ್ಮನೆ ಒಂದು 4 ಪಿಲ್ಲರ್ ಹಾಕಿ ಸ್ಲ್ಯಾಬ್ ಹಾಕೋಕ್ಕಿಂತ ಡಿಫ್ರೆಂಟ್ ಸ್ಟೈಲ್ ಇರಬೇಕು. ಅಂದರೆ ಈ ಮಾಡೆಲ್ ನೋಡಿದ್ರೆ ವಿಶ್ವೇಶ್ವರಯ್ಯ ನೆನಪು ಬರ್ಬೇಕು. ಮತ್ತೆ ಅಂತ ಒಂದು ಕಾರ್ಯಕ್ರಮ ನೀವು ಮಾಡಿದ್ರೆ ಮಾತ್ರ ಆರ್ಕಿಟೆಕ್ಟ್ ವ್ಯಾಲ್ಯೂ ಸಿಗ್ತದೆ. ನೀವು 4 ಪಿಲ್ಲರ್ ಹಾಕಿ ಸ್ಲ್ಯಾಬ್ ಹಾಕಂಗಿದ್ರೆ ನಾನು ಹಾಕ್ತೇನೆ 4 ಪಿಲ್ಲರ್ ಸ್ಲ್ಯಾಬ್. ಅದೆಲ್ಲ ನೀವು ಡಿಫ್ರೆಂಟ್ ಸ್ಟೈಲ್ ಕೊಡ್ಬೇಕು. ಅಂದರೆ ಬೇರೆ ಟೈಪ್ ಕೊಟ್ಟರೆ ಜನಕ್ಕೆ ಅರ್ಥ ಆಗ್ತಾವೆ, ಇವ್ರ ಹತ್ರ ಒಂದು ನಾಲೆಡ್ಜ್ ಇದೆ, ಇರೋದು ಸಬ್ಜೆಕ್ಟ್ ಇದೆ, ನಾವು ಇವ್ರ ಹತ್ರ ಹೋದ್ರೆ ಚೆನ್ನಾಗತ್ತ ಅಂತ. ನಿಮ್ಮದ್ರಲ್ಲಿ ಭೇದ ಭಾವ ಇಟ್ಕೋಬೇಡ್ರಿ. ಯಾರಿಗೆ ಬರಬೇಕು ಕಸ್ಟಮರ್ ಅವ್ರು ಬರ್ತಾರೆ, ಯಾರೇ ಬಂದರೆ ನಮ್ಮವ್ರಂತ ಭಾವನೆ ಇಟ್ಕೊಂಡು ಕೆಲಸ ಮಾಡ್ರಿ. ಬಳ್ಳಾರಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ, ಮುಂದೆ ಇನ್ನೂ ಅಭಿವೃದ್ಧಿ ಆಗೋ ಅವಕಾಶ ಇದೆ. ಅದಕ್ಕೆಲ್ಲ ನಿಮ್ ಕೈ ಜೋಡಿಸ್ಬೇಕಂತೇಳಿ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದ. ಜೈ ಹಿಂದ್. ಬೇರೆಯವ್ರಿಗೆ ಅದು ಪ್ರೇರಣೆ ಬರ್ತದೆ, ಯಾವ ತರ ಮಾಡಿದಾರೋ ಚೆನ್ನಾಗಿ. ಎಕ್ಸಾಂಪಲ್ ನಮ್ದಂತ ಹೇಳ್ಕೊಂಬಾಗ ಈ ಲೇಔಟ್ ಬಳ್ಳಾರಿನಲ್ಲಿ ಬರೀ ಗುಡ್ಡುಗಳಿತ್ತು, ಬೇರೆ ಒಂದು ನರಕ ಪ್ರಾಣಿ ಬರ್ತಾ ಇದ್ದಿಲ್ಲ. 11 ಗಂಟೆ 12 ಗಂಟೆ ಮಧ್ಯಾಹ್ನ ಒಂದು ಮನುಷ್ಯ ಬರ್ತಾ ಇದ್ದಾರೆ. ನಾನು ಈ ಲೇಔಟ್ ಡೆವಲಪ್ ಮಾಡೋ ಟೈಮಲ್ಲಿ ಎಲ್ಲ ನಕ್ಕು ರೆಡ್ಡಿ ಗುಡ್ಡಿದಂತೆ ಗುಡ್ಡದಲ್ಲಿ ಹೋಗಿ ರೊಕ್ಕ ಆಗ್ತಾನಂತೆ. ಅಲ್ಲಿ 200 ಅಡಿ ಗುಡ್ಡ ಅಡ್ಡ ಇತ್ತು. ಇವತ್ತೇನು ಆ ಕಡೆ ರೋಡಿಂದ ಮೊಕ್ಕ ರೋಡಿಂದ ಬರ್ತಿರಲ್ಲ, ಸುಮಾರು 12-14 ವರ್ಷ ಕೆಳಗಡೆ ಸುಮಾರು 8 ತಿಂಗಳು ಕಷ್ಟಪಟ್ಟು ಹಲವು ರಾತ್ರಿ ಡ್ರಿಲ್ಲಿಂಗ್ ಮಾಡೋದು, ಬ್ಲಾಸ್ಟ್ ಮಾಡಿ ಆ ರೋಡ್ ಅನ್ನು ಓಪನ್ ಮಾಡಿ ಕರು ತರ ತಗೊಂಡ್ಬಂದು ನಾವು ಆ ರಸ್ತೆಯನ್ನ ಡಿಸೈನ್ ಮಾಡಿ ಮಾಡ್ಕೊಂಡಿದ್ವಿ. ಈಗ ನೀವು ಆ ರೋಡ್ ಬರ್ತಾ ಇದ್ರೆ ಗೊತ್ತಾಗ್ತದೆ ಯಾವ ತರ ಇದೆ ರೋಡ್, ಯಾವ ತರ ಮಾಡಿದ್ರು. ಅದು ಯಾವ್ದಾಗಿ ಈಗ ಅಲ್ಲಿ ಆರ್ಚ್ ಮಾಡಿದ್ವಿ. ಬಳ್ಳಾರಲ್ಲಿ ಎಲ್ಲಿ ನೋಡಿದ್ರು ಬರೀ ಸಿಮೆಂಟ್ ಆರ್ಚ್. ಏನಾದ್ರೂ ಡಿಫ್ರೆಂಟ್ ಮಾಡ್ಬೇಕಂತೇಳಿ ಒಂದು ತಮಿಳ್ನಾಡಿಂದ ಒಂದು ಆರ್ಕಿಟೆಕ್ಟ್ ಕರ್ಕೊಂಡ್ಬಂದು ಆ ಹುಡುಗ ಡಿಸೈನ್ ಮಾಡ್ಕೊತ ಬಾಲು ಅಂತೇಳಿ. ಅವ್ರಿಗೆ ಏನೂ ಇಲ್ಲ, ಸಿಂಪಲ್ ಕೈ ಚೀಲ ಹಾಕೊಂಡಿರ್ತಾರೆ, ಪ್ಯಾಂಟಿ ಶರ್ಟ್, ಒಂದು ವೈಟ್ ಬುಕ್ಕು, ಒಂದು ಪೆನ್ಸಿಲಿಂದ ಕೂತ್ಕೊಂಡೆ ಹಿಂಗ ಡಿಸೈನ್ ಮಾಡ್ಕೊಡ್ತಾರೆ. ಇದು ಕಟ್ಟಿರೋರು ಯಾರು ಬಂದವರೆಲ್ಲ ಕೇಳ್ತಾರೆ ಯಾವ ಊರಿಂದ ಕಲಿಸಿದ್ರು ಸರ್, ಮೆಡ್ರಾಸಿಂದ ಕಲಿಸಿದ, ಬೆಂಗಳೂರಿಂದ ಕಲಿಸಿದ ಅಂದ್ರೆ ಆ ಲೇಬರ್ಸ್ ಎಲ್ಲರೂ ನಮ್ಮ ಬಳ್ಳಾರಿ ಪಕ್ಕದಲ್ಲಿರುವಂತ ಶ್ರೀಗಂಗಟ್ಟ ಲೇಬರ್ಸ್ ಎಲ್ಲ ನೋಡಿದ್ರೆ ಯಾರೋ ಬೇರೆ ರಾಜ್ಯದಿಂದ ಬಂದಾಗ ತಮಿಳ್ನಾಡಲ್ಲಿ ಕಟ್ಟಿರ್ಬೋದು ಅಂತ ಅನ್ಬೋದು. ಅದು ಓಲ್ಡ್ ಟೆಕ್ನಾಲಜಿ. ನಾವು ಆರ್ಚ್ನಲ್ಲಿ ಎಲ್ಲಿ ಕೂಡ ನಾವು 1 kg ಸ್ಟೀಲ್ ಯೂಸ್ ಮಾಡಿಲ್ಲ. ಎಲ್ಲ ಇಂಟರ್ಲಾಕ್ಗಳು ಸೆಂಟ್ರಲ್ಲಿ ಒಂದು ಸ್ಟೋನ್ ಮಾತ್ರ ಕೀ ಸ್ಟೋನ್ ಮಾಡಿ ಹಳೆಯ ಟೆಕ್ನಾಲಜಿ ಬಳಸಿ ಮತ್ತೆ ಈಗ ಅದನ್ನ ವಾಪಸ್ ಜನ ಬಂದು ಈಗ ಇದು ದೇಶ ವಿದೇಶಗಳಲ್ಲಿ ಹೋಗಿದೆ. ಮ್ಯಾರೇಜ್ ಸೀಸನ್ ಅಲ್ಲಿ ಫೋಟೋ ಶೂಟ್ಗೆ ಎಲ್ಲ ಇದಕ್ಕೆ ಇಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹಂಗೆ ಏನೇ ಒಂದು ಮಾಡಿದ್ವಿ. ಎಂಟೈರ್ ಲೇಔಟ್ ಮಾಡಿದ್ರಲ್ಲಿ ಯಾರು ಆರ್ಕಿಟೆಕ್ಟ್ ಇಲ್ಲ, ಯಾವ ಇಂಜಿನಿಯರ್ ಇಲ್ಲ, ಸ್ವತಃ ನಾನು ಇದ್ಕೊಂಡು ಇದೆಲ್ಲ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಇದು ಮಾಡಬೇಕು, ಮಾಡಬೇಕು ಅನ್ನೋ ಒಂದು ಆಸಕ್ತಿ. ಕ್ರಿಯೇಟ್ ಸಮಥಿಂಗ್ ವಿಚ್ ನೋಬಡಿ ಕ್ಯಾನ್ ಡೂ ದಟ್. ಆ ಕಾನ್ಸೆಪ್ಟ್ ಇಲ್ಲಿ ಮಾಡ್ಕೊಂತ ಹೋದ್ರೆ ಒಬ್ಬರಿಗೆ ಮೇಲೆ ಇನ್ನೊಬ್ರು ಒಳ್ಳೇದು ಇನ್ನೂ ಚೆನ್ನಾಗಿ ಮಾಡಿದ್ರೆ ಅದನ್ನ ಆ ಥರ ಕಾಂಪಿಟೇಷನ್ ಬರಬೇಕು. ನಾನು ಅದು ದುಡ್ದನ ನಾನು ಅದಕ್ಕಿಂತ ಜಾಸ್ತಿ ದುಡಿಮೆ ಮಾಡೋದಪ್ಪ ಅದು ಯಾವಾಗ ಇದ್ದೇ ಇದೆ. ಅದು ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅದಕ್ಕಿಂತ ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ನಾನು ದಯವಿಟ್ಟು ವಿನಂತಿ ಮಾಡ್ತೀನಿ. ಇನ್ನೋವೇಟಿವ್ ಬಿಲ್ಡಿಂಗ್ ಮಾಡಿ, ಯಾವ್ದು ಡಿಸೈನ್ ಆಯ್ತು, ಡ್ರಾಯಿಂಗ್ ಆಯ್ತು, ಮತ್ತೊಂದಾಯ್ತು, ಏನಾದ್ರೂ ಸಮಥಿಂಗ್ ಶುಡ್ ಬಿ ಡಿಫರೆಂಟ್. ಸಂಸ್ಥೆ ಇತ್ತೀಚೆಗಾದರೂ ನಮ್ಮ
ಈ ಆರ್ಕಿಟೆಕ್ಟ್ ಇಂಜಿನಿಯರು ಸಂಸ್ಕೃತಿ ನಮ್ಮ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ ಬೆಳೆದಂತೆಲ್ಲ ನಮ್ಮ ಸಂಸ್ಕೃತಿಯು ಸಹ ಬೆಳೆದು ಬಂದಿದ್ದು. ನಮ್ಮದು ಕ್ರಿಸ್ತಪೂರ್ವದಿಂದ ಇದ್ರೂ ಸಹ ನಾವು ನಮ್ಮ ಸಮಾಜಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಐಡೆಂಟಿಫೈ ಆಗ್ತಾ ಇದ್ವಿ. ಅಂದ್ರೆ ಸುಮಾರಾಗಿ 15ನೇ ಸೆಂಚುರಿಯಿಂದ ಎಂಜಿನಿಯರ್ ಆರ್ಕಿಟೆಕ್ಟ್ ಅಂತಂದು ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಬಳ್ಳಾರಿ ಸಂಸ್ಥೆಯು ಬೆರಳು ಎಣಿಕೆಯಷ್ಟು ಮಂದಿ ಮಾತ್ರ ಇಂಜಿನಿಯರ್ಗಳಿದ್ರು. ಅದು ಈಗ 80-85 ನಂತರ ಇಂಜಿನಿಯರ್ಗಳು ಆದರೂ ಒಂದು ಈ ನಮ್ಮ ಸಂಸ್ಥೆಯನ್ನು ಹುಟ್ಟಾಕಿದರು. ಅದರಲ್ಲಿ ನಮ್ಮ ಸ್ನೇಹಿತರಾದಂತ ಮಹೇಶ್ ಅಗ್ಗಿವಾಲ್ ಅವರ ನೇತೃತ್ವದಲ್ಲಿ ಅವರು ಒಂದು ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಂತ ಒಂದು ಸಂಸ್ಥೆ ಹುಟ್ಟಾಕಿದ್ರು. ಅವತ್ತಿನ ದಿನಗಳಲ್ಲಿ ನಮ್ಮ ಸಂಜೀವ್ ಪ್ರಸಾದ್ ಅವರು, ಬೊಮ್ಮಘಟ್ಟ ಮಂಜುನಾಥ್, ನಮ್ಮ ದೇಸಾಯಿ ಅವರು, ಜಿಂದೆ ಶ್ರೀನಿವಾಸ್ ಅವರು, ಇನ್ನು ಮುಂತಾದವರ ನೇತೃತ್ವದಲ್ಲಿ ಬೆರಳ ಎಣಿಕೆಯಷ್ಟು ಮಂದಿ ಮಾತ್ರ ಸೇರ್ತಾ ಇದ್ರು. ಆಗ ನಮ್ಮ ರಾಮೇಶ್ವರ ಹೋಟೆಲ್ ನಲ್ಲಿ ಒಂದು ಫಂಕ್ಷನ್ ಮಾಡಿ ಒಂದು 15-20 ಜನ ಇಂಜಿನಿಯರ್ಸ್ ಡೇಗಾಗಿ ಗ್ಯಾದರ್ ಆಗ್ತಿದ್ವಿ. ಅದು 2013-14 ನಂತರ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆ ಇಂಜಿನಿಯರ್ಗಳಿದ್ರು, ನಮ್ಮ ಎಲ್ಲೆಲ್ಲೇ ಇದ್ವಿ. ಈ ಸಂಸ್ಥೆ 2012-13 ಸ್ಥಾಪನೆ ಆಯ್ತು. ಅಂದಿನಿಂದ ಹೇಗೆ ಮಗು ಒಂಬಗಾಲಿಟ್ಟು ನಡೆದಾಡಿ ಓಡುತ್ತೋ ಅದೇ ರೀತಿ ನಮ್ಮ ಸಂಸ್ಥೆ ಸಹ ಮುಖ್ಯವಾಗಿ ಅಂಬಗಾಲಿಡುತ್ತೆ ನಡೆದ್ರು ನಡೆದಂತೆ ಓಡ್ತಾ ಇದೆ. ಈಗ ನಮ್ಮ ಸಂಸ್ಥೆ ಈಗ ಸುಮಾರು 5-6 ವರ್ಷಗಳಿಂದ ನಮ್ಮ ಅಜ್ಜಿವಾಲ್ ಮಹೇಶ್ ಅವರ ನೇತೃತ್ವದಲ್ಲಿ ಒಂದು 4-5 ವರ್ಷ ಅವರ ಸಂಘಟನೆ ನಡೆಸಿದ್ರು. ಆನಂತರ ಸಂಜೀವ್ ಪ್ರಸಾದ್, ಬೊಮ್ಮಘಟ್ಟ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಂಸ್ಥೆ ನಡೀತು. ಆಗ ನಡೆದಂತ ಸಂಸ್ಥೆ ಇವತ್ತಿನ ದಿವಸ ತಮ್ಮೆಲ್ಲರ ಮುಂದೆ ನಿಂತು ತೋರಿಸುವಂತಹ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆ ಬೆಳೆದು ಬಂದಿದ್ದು ನಿಮ್ಮೆಲ್ಲರ ಸಹಕಾರದಿಂದ. ಈ ದಿನ ನಮ್ಮ ಅಸೋಸಿಯೇಷನ್ನ ಮಹತ್ವವಾದ ಮತ್ತು ಐತಿಹಾಸಿಕ ದಿನ. ಆರ್ಕಿಟೆಕ್ಟ್ ವಾಸ್ತುಶಿಲ್ಪಿಗಳಾದರೆ ಇಂಜಿನಿಯರ್ಗಳು ವಾಸ್ತವ ಶಿಲ್ಪಿಗಳು. ಹಾಗಾಗಿ ಆರ್ಕಿಟೆಕ್ಟ್ಗಳು ಡ್ರೀಮರ್ಸು, ಇನ್ವೆಟರ್ಸು, ಪ್ಲಾನರ್ಸು, ಡಿಸೈನರ್ಸ್ ಆದರೆ ಇಂಜಿನಿಯರ್ಸು ಸ್ಟೆಬಿಲಿಟಿ, ಸೇಫ್ಟಿ, ಸಸ್ಟೈನಬಿಲಿಟಿ ಮತ್ತು ಎಕ್ಸಿಕ್ಯೂಷನ್ನಲ್ಲಿ ಭಾಗಿಯಾದಂಥವ್ರು. ಹೀಗಾಗಿ ಆರ್ಕಿಟೆಕ್ಟ್ಸು ಮತ್ತು ಇಂಜಿನಿಯರ್ಸು ಇಬ್ಬರು ಒಬ್ಬರನ್ನೊಬ್ಬರು ಒಳಗೊಂಡಂಥ 2 ವೃತ್ತಿಗಳ ಒಂದು ಸಂಗಮ. ಈ ದಿನ ಭೂಮಿ ಪೂಜೆಯನ್ನು ನಮ್ಮ NPR ಲೇಔಟ್ನ ಒಂದು ಸ್ಥಳದಲ್ಲಿ ಭೂಮಿ ಪೂಜೆಯನ್ನು ಕೈಗೊಂಡಿದ್ವಿ. ಈ ದಿನ ಚೀಫ್ ಗೆಸ್ಟ್ಗಳಾಗಿ YM ಸತೀಶ್ ಅವರ ಅನುಪಸ್ಥಿತಿಯಲ್ಲಿ ಮಾಜಿ ಶಾಸಕರಾದ ನಾರಾ ಸೂರ್ಯನಾರಾಯಣ ರೆಡ್ಡಿಯವರು ಮತ್ತು ನಾರಾ ಪ್ರತಾಪ್ ರೆಡ್ಡಿ ಅವರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಈ ಸಂಸ್ಥೆಗೆ ಶುಭವನ್ನು ಕೋರಿದರು. ಈಗ ಮುಂದಿನ ನಮ್ಮ ಯೋಜನೆ ಅಂತಂದರೆ ನಮ್ಮದು ಬಿಲ್ಡಿಂಗು ಭಾರಿ ಇನ್ನೋವೇಟಿವ್ ಆಗಿರಬೇಕು, ಭಾರಿ ನಮ್ಮ ಫಸ್ಟ್ ಇನ್ ಕರ್ನಾಟಕ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಬಹಳ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ನ ಒಂದು ಬಿಲ್ಡಿಂಗನ್ನು ವಿತ್ ಲ್ಯಾಂಡ್ಸ್ಕೇಪು ಇನ್ನೋವೇಟಿವ್ ಆಗಿ ಆರ್ಕಿಟೆಕ್ಚರಲ್ ಡಿಸೈನ್ ಯೂಸ್ ಮಾಡ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇದು ಸುಮಾರಾಗಿ 2-3 ಕೋಟಿ ಬಜೆಟ್ನಲ್ಲಿ ಮಾಡಬೇಕಂತ ಮುಂದಿನ ದಿವಸಗಳನ್ನು ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಾವು ಮುಂದಿನ ದಿವಸದಲ್ಲಿ ಅಂದರೆ ಮುಂದಿನ ವರ್ಷ ನಾವು ಇಂಜಿನಿಯರ್ಸ್ ಡೇ ಮಾಡುವತ್ತಿಗೆ ಒಂದು ವಿಶ್ವೇಶ್ವರಯ್ಯನವರ ಒಂದು ಪ್ರತಿಮೆಯನ್ನು ಸಹ ಇಲ್ಲೇ ಆಚರಣೆ ಮಾಡುವ ಒಂದು ಉದ್ದೇಶ ಕೂಡ ಇಟ್ಕೊಂಡಿದ್ವಿ. Today we have all gathered on Architecture Day, World Architecture Day, to do a Bhumi Puja of our association building. We as an architects and engineers of this association are planning a very high technological futuristic plans which accumulates all the green technology, all the rain harvesting. We are planning a museum for all building construction materials so that in and around Ballari district they'll utilize this building, they'll utilize this monument and get inspired. ಮೊದಲನೇದಾಗಿ ಎಲ್ಲ ಆರ್ಕಿಟೆಕ್ಟ್ಸ್ದು ವರ್ಲ್ಡ್ ಆರ್ಕಿಟೆಕ್ಟ್ಸ್ ಡೇ ವಿಶೇಷವಾಗಿ ಶುಭಾಶಯಗಳನ್ನ ಅರ್ಪಿಸ್ತಾ ಇವತ್ತಿನ ದಿವಸ ನಮ್ಮ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಬಳ್ಳಾರಿ ಇದರ ಪರವಾಗಿ ನಾವು ನೂತನವಾಗಿ ಖರೀದಿ ಮಾಡಿರುವಂಥ ಒಂದು ನಿವೇಶನದಲ್ಲಿ ನಮ್ಮ ಅಸೋಸಿಯೇಷನ್ ಬಿಲ್ಡಿಂಗ್ನ ಕಟ್ಟಲಿಕ್ಕೆ ಉದ್ದೇಶವಾಗಿ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿರುತ್ತೇವೆ. ಆ್ಯಂಡ್ ನಮ್ಮ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಇದರಲ್ಲಿ ಒಂದು ಮಾದರಿಯ ಬಿಲ್ಡಿಂಗ್ ಆ್ಯಂಡ್ ಸಸ್ಟೈನಬಲ್ ಆರ್ಕಿಟೆಕ್ಟ್ ಅಂತ ಹೇಳ್ತೀವಿ. ನಮ್ಮ ಲೋಕಲ್ ಅವೈಲಬಲ್ ಮೆಟೀರಿಯಲಿಂದ ಸುತ್ತಮುತ್ತಲು ನಮಗೆ ನೇಚರ್ ಸಿಕ್ಕಾಪಟ್ಟ ಬೇಕಾದಷ್ಟಂತಹ ಕಟ್ಟಡದ ಸಾಮಗ್ರಿಗಳನ್ನು ನೇಚರ್ನಲ್ಲಿ ಕೊಟ್ಟಿದೆ. ಅದನ್ನೇ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ಮಾದರಿ ಬಿಲ್ಡಿಂಗನ್ನು ಕಟ್ಟಬೇಕಂತ ಒಂದು ಹಮ್ಮಿಕೊಂಡಿದ್ದೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.